ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ಕ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ ಕೇವಲ 15 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಂದು 3 ಎಕರೆ ಜಮೀನನ್ನು ನೋಡೋಕ್ಕೆ ಇವತ್ತು ಬಂದಿದ್ದೀನಿ. ನೋಡಿ, ಇದೇ 3 ಎಕರೆ ಜಮೀನು. ಚಳ್ಳಕೆರೆಯಿಂದ 15 ಕಿಲೋಮೀಟ್ರ್ ಟಾರ್ ರೋಡಲ್ಲಿ ಬಂದು ಒಂದು 350 ಮೀಟ್ರ್ ಇದೇ ಒಂದು ಮಣ್ಣಿನ ರೋಡಲ್ಲಿ ಬಂದರೆ ಈ ಒಂದು ಜಮೀನು ಸಿಗುತ್ತೆ. 3 ಎಕರೆ ಜಮೀನು ಜನರಲ್ ಪ್ರಾಪರ್ಟಿ. ಇದು ಮೂಲದಲ್ಲೂ ಜನರಲ್ಲು, ಇವತ್ತು ಜನರಲ್ಲು. ನೋಡಿ, ಇದೇ ಎಲ್ಲ ಜಮೀನು ಕಾಣ್ತಿದೆಯಲ್ಲ, ಈ ಮಣ್ಣಿನ ರೋಡ್ಗೆ ಅಟ್ಯಾಚ್ ಇರ್ತಕ್ಕಂಥದ್ದು ಇದೇ ಜಮೀನು. ಇದ್ರ ಮಣ್ಣೇನು, ಇದ್ರ ಬೆಲೆ ಏನು, ಇದ್ರ ಲೊಕೇಶನ್ ಏನು ಅಂತ ನೋಡೋಣ. ಫಸ್ಟು ಮಣ್ಣು ನೋಡಿ ಸರ್, ಈಗಾಗಲೇ ನಿಮ್ಗೆ ಕಾಣ್ತಾ ಇದೆ ಪ್ಯೂರ್ ರೆಡ್ ಕೆಂಪನೆಯ ಭೂಮಿ, ತುಂಬ ಫಲವತ್ತಾದ ಮಣ್ಣು, ಒಳ್ಳೆ ನ್ಯೂಟ್ರಿಷನ್ನು, ಒಳ್ಳೆ ಪೇಜ್ ಲೆವೆಲ್ ಇರ್ತಕ್ಕಂಥ ಅತ್ಯುತ್ತಮವಾದ ಮಣ್ಣು, ಕೃಷಿಗೆ ತುಂಬ ಯೋಗ್ಯವಾದ ಮಣ್ಣು. ನೋಡಿ, ಇದೆಲ್ಲನೂ ಬರುತ್ತೆ ನಿಮಗೆ. ನೋಡಿ, ಆ ದಾರಿಯಿಂದ ಹಿಡಿದುಬಿಟ್ಟು ಸ್ಟ್ರೈಟಾಗೆ ನಿಮಗೆ ಆ ಲಾಸ್ಟ್ ಒಂದು ಬದು ಕಾಣುತ್ತೆ, ಅಲ್ಲವರೆಗೂ ಬರುತ್ತೆ. ಅಲ್ಲಿಂದ ಮತ್ತೆ ಸ್ಟ್ರೈಟಾಗಿ ಬಂದುಬಿಟ್ಟು ಈ ದಾರಿವರೆಗೂ ಬರುತ್ತೆ. ಪ್ಯೂರ್ ರೆಡ್ ಸಾಯಿಲ್ಲು, ಮಣ್ಣು ಕೂಡ ತುಂಬ ಫಲವತ್ತವಾಗಿದೆ. ನೀವು ಈ ಮಣ್ಣಲ್ಲಿ ಏನು ಬೇಕಾದ್ರೂ ಬೆಳೆ ಬೆಳಿಬೋದು. ಅಂದರೆ ತೆಂಗು, ಬಾಳ, ಅಡಿಕೆ ಏನು ಬೇಕಾದ್ರೂ ಬೆಳಿಬೋದು. ಚಳ್ಳಕೆರೆ ಟೌನಿಗೆ ತುಂಬ ಹತ್ತಿರ ಇದೆ. ಜೊತೆಗೆ ಇಲ್ಲಿ ವೇದಾವತಿ ನದಿ ಸಹ ಇಲ್ಲಿಂದ ಕೇವಲ ಒಂದು 3.5 ಕಿಲೋಮೀಟ್ರ್ ಬರುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿರ್ತಕ್ಕಂಥ ಜಮೀನಿದು. ನೆಕ್ಸ್ಟ್ ಬಂದುಬಿಟ್ಟು ಲೊಕೇಶನಿಂದ ಚಳ್ಳಕೆರೆಯಿಂದ 15 ಕಿಲೋಮೀಟ್ರು ಟಾರ್ ರೋಡಲ್ಲಿ ಬರಬೇಕು. ನೆಕ್ಸ್ಟ್ ಒಂದು 350 ಮೀಟ್ರ್ ಅಥವಾ 400 ಮೀಟ್ರ್ ನೀವು ಈ ಒಂದು ನಕಾಶೆ ಮಣ್ಣಿನ ರೋಡಲ್ಲಿ ಬರಬೇಕಾಗುತ್ತೆ. ಸುತ್ತಮುತ್ತ ಎಲ್ಲನೂ ತೋಟಗಳೇ, ಎಲ್ಲ ಅಡಿಕೆ ತೋಟ. ನೋಡಿ, ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ, ಎಲ್ಲ ಅಡಿಕೆ ತೋಟಗಳೇ. ಇನ್ನೆಲ್ಲ ಇರೋವೆಲ್ಲನೂ ಪ್ರತಿಯೊಂದು ಸಹ ಎಲ್ಲ ಅಡಿಕೆ ತೋಟಗಳೇ. ಒಳ್ಳೆ ರಿಚ್ ಸಾಯಿಲ್ ಮಾತ್ರ ಇದೆಲ್ಲ. ಅಕ್ಕಪಕ್ಕದೆಲ್ಲ, ಈ ಅಕ್ಕಪಕ್ಕೆಲ್ಲ ಕೂಡ ಸೇಮ್ ಮಣ್ಣಿದೆ, ತುಂಬ ಚೆನ್ನಾಗಿದೆ. ನೀವೇನಾದರೂ ಚಿಕ್ಕದಾಗಿ ಏನಾದರೂ 3 ಎಕರೆ 2 ಎಕರೆ ತಗೊಂಡು ಏನಾದರೂ ಫಾರ್ಮ್ ಹೌಸ್ ಮಾಡ್ಕೊತೀನಿ ಅಂದರೆ ಒಳ್ಳೆ ಪ್ರಾಪರ್ಟಿ ಮಾತ್ರ ಇದು. ನೆಕ್ಸ್ಟ್ ಬಂದುಬಿಟ್ಟು ಇದರ ಬೆಲೆ ಬಂದುಬಿಟ್ಟು ಇವರು 16.5 ಲಕ್ಷ ಹೇಳ್ತಾರೆ. ಆಗ್ಬೋದು, ಒಂದು 50,000 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ, ಕೂತ್ಕೊಂಡು ನೆಗೋಷಿಯಬಲ್ ಆಗುತ್ತೆ. ಊರಿಗೂ ಹತ್ತಿರ ಇದೆ, ವಿಲೇಜ್ ಕೂಡ ನಿಯರ್ ಇದೆ. ನೋಡ್ರಿ, ಇದೇ ವಿಲೇಜ್ ಇದು. ಟಾರ್ ರೋಡ್ ಕೂಡ ಭಾಳ ದೂರ ಇಲ್ಲ. ನೋಡಿ, ಅಲ್ಲಿ ಮನೆ ಕಾಣ್ತಿದೆಯಲ್ಲ, ಅದೇ ಟಾರ್ ರೋಡು ಹತ್ತಿರ ಇದೆ, ವಿಲೇಜ್ ಹತ್ತಿರ ಇದೆ. ಒಳ್ಳೆ ವಾಟರ್ ಸೋರ್ಸ್ ಇದೆ, ಸುತ್ತಮುತ್ತೆಲ್ಲ ಬರೀ ತೋಟಗಳಿದ್ದಾವೆ. ಮಣ್ಣು ಮಾತ್ರ ತುಂಬಾ ಚೆನ್ನಾಗಿದೆ, ಒಳ್ಳೆ ಪ್ರಾಪರ್ಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.